ಸ್ನೇಹಿತರೆ ನಮಸ್ತೆ. ಸಿಂಪಲ್ ಮಲ್ನಾಡಿಗ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ಇವತ್ತು ಈರುಳ್ಳಿಯನ್ನು ಬಳಸಿ ಮಂಚೂರಿಯನ್ ಮಾಡ್ತಾ ಇದ್ದೀವಿ. ಸಂಜೆ ಟೈಮ್ನಲ್ಲಿ ಅಥವಾ ನೆಂಟರು ಮನೆಗೆ ಬಂದಾಗ ಅಥವಾ ನಮಗೇನಾದರೂ ಮಂಚೂರಿಯನ್ ತಿನ್ಬೇಕನ್ಸಿದ್ರೆ ಮನೆಯಲ್ಲೇ ಇರುವಂತಹ ಈರುಳ್ಳಿಯನ್ನು ಬಳಸಿ ಮಂಚೂರಿಯನ್ ಮಾಡಬಹುದು. ತುಂಬ ರುಚಿಯಾಗಿ ಕೂಡ ಇರುತ್ತೆ. ಹಾಗಾದರೆ ಬನ್ನಿ ಸ್ನೇಹಿತರೆ, ಮನೆಯಲ್ಲಿ ಸಾಮಾನ್ಯವಾಗಿ ಇರುವಂತಹ ಈರುಳ್ಳಿಯನ್ನು ಬಳಸಿ ಮಂಚೂರಿಯನ್ ಮಾಡುವಂತಹ ವಿಧಾನವನ್ನು ನೋಡೋಣ. ಈರುಳ್ಳಿಯ ಎರಡು ಬದಿಯ ತುದಿಗಳನ್ನು ಸ್ವಲ್ಪ ಕಟ್ ಮಾಡಿ ಈರುಳ್ಳಿಯನ್ನು ಎರಡು ಭಾಗ ಮಾಡಿಕೊಂಡು ಸಿಪ್ಪೆಯನ್ನು ತೆಗಿಬೇಕು. ಎಲ್ಲ ಈರುಳ್ಳಿಯನ್ನು ಕೂಡ ಎರಡು ಭಾಗ ಮಾಡಿ ಸಿಪ್ಪೆಗಳನ್ನ ತೆಗೆದಾಗಿದೆ. ಇವಾಗ ಈರುಳ್ಳಿಯನ್ನ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಎಲ್ಲ ಈರುಳ್ಳಿಯನ್ನು ಕೂಡ ಇದೇ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋಣ. ಈಗ ಎಲ್ಲ ಈರುಳ್ಳಿಯನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿ ಆಗಿದೆ. ಈಗ ಒಂದು ದೊಡ್ಡ ಪಾತ್ರೆಗೆ ಕಟ್ ಮಾಡಿದ ಈರುಳ್ಳಿಯನ್ನು ಹಾಕೋಣ. ಇವಾಗ ಇದಕ್ಕೆ 2 ಚಮಚ ಕಾರ್ನ್ ಫ್ಲೋರ್, 2 ಚಮಚ ಮೈದಾ ಹಿಟ್ಟು, ಹಾಗೆ 1 ಚಮಚ ಖಾರದ ಪುಡಿ, 1/4 ಚಮಚ ಗರಂ ಮಸಾಲ ಪುಡಿ, ಹಾಗೆ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಅಂದಾಜಿಗೆ ಉಪ್ಪು ಹಾಕೋಬೇಕು. ನಾವು ಅಂದಾಜಿಗೆ ಇವಾಗ 1 ಚಮಚ ಉಪ್ಪು ಹಾಕಿದೀವಿ. ಈಗ ಅರ್ಧ ಹೋಳು ನಿಂಬೆ ಹುಳಿನ ಹಿಂಡ್ಕೋಬೇಕು. ಈಗ ಮೊದಲಿಗೆ ನೀರು ಹಾಕದೆ ಹುಳಿನೇ ಕಲಿಸ್ಕೊಳ್ಳೋಣ. ನಂತರ ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಕಲಸೋಣ. ನೋಡಿ, ಇವಾಗ ಮಿಶ್ರಣವನ್ನು ಚೆನ್ನಾಗಿ ಕಲಸಿ ಆಗಿದೆ. ಇವಾಗ ಒಲೆ ಮೇಲೊಂದು ಬಾಣಲಿ ಇಡೋಣ. ಬಾಣಲಿ ಬಿಸಿ ಆದ ನಂತರ ಅರ್ಧ ಲೀಟರ್ ಎಣ್ಣೆ ಹಾಕೋಬೇಕು. ಇವಾಗ ಎಣ್ಣೆ ಕಾದಿದೆ. ಈಗ ಕಲಸಿಟ್ಟ ಮಿಶ್ರಣವನ್ನು ಇಲ್ಲಿ ತೋರಿಸ್ತಿರೋ ಹಾಗೆ ಉಂಡೆಗಳನ್ನಾಗಿ ಮಾಡಿಕೊಂಡು ಎಣ್ಣೆಗೆ ಬಿಡೋಣ. ಸಣ್ಣ ಊರಿನಲ್ಲಿ ಸ್ವಲ್ಪ ಹೊತ್ತು ಬೇಯಿಸೋಣ. ಹಾಗೆ 1-2 ಸಲ ಮಡಚಿ ಹಾಕೊಂಡು ಬೇಯಿಸ್ಕೋಬೇಕು. ಇವಾಗ ಒಳ್ಳೆ ಕಲರ್ ಕೂಡ ಬಂದಿದೆ, ಹಾಗೆ ಚೆನ್ನಾಗಿ ಬೆಂದಿದೆ ಕೂಡ. ಜಾಸ್ತಿ ಹೊತ್ತು ಬೇಯಿಸಿದ್ರೆ ಕಪ್ಪಾಗುತ್ತೆ, ಹಾಗೆ ಕಹಿ ಕೂಡ ಆಗುತ್ತೆ. ಈಗ ಉಳಿದ ಮಿಶ್ರಣವನ್ನು ಕೂಡ ಇದೇ ರೀತಿ ಉಂಡೆಗಳನ್ನಾಗಿ ಮಾಡಿ ಎಣ್ಣೆಗೆ ಬಿಟ್ಕೊಂಡು ಕರೆದಿಟ್ಕೊಳ್ಳೋಣ. ಎಲ್ಲ ಮಿಶ್ರಣವನ್ನು ಕೂಡ ಎಣ್ಣೆನಲ್ಲಿ ಕರೆದಿಟ್ಟು ಆದ ನಂತರ ಇವಾಗ ಒಂದು ಪಾತ್ರೆಯನ್ನು ಒಲೆ ಮೇಲೆ ಇಟ್ಟು ಸ್ವಲ್ಪ ಬಿಸಿ ಆದಮೇಲೆ 3-4 ಚಮಚ ಎಣ್ಣೆ ಹಾಕಬೇಕು. ಮೊದಲು ಮಿಶ್ರಣವನ್ನು ಕರೆದಿಟ್ಟ ಎಣ್ಣೆನೇ ಇದಕ್ಕೆ ಬಳಸ್ತಾ ಇದ್ದೀವಿ. ಈಗ ಅರ್ಧ ಗಡ್ಡೆ ಈರುಳ್ಳಿನ ಇಲ್ಲಿ ತೋರಿಸ್ತಾ ಇರೋ ಹಾಗೆ ಉದ್ದುದ್ದನೆ ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಈಗ 1 ಚಮಚ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಬೇಕು. ಹಾಗೆ ಸ್ವಲ್ಪ ತಿರ್ಸೋಣ. ಬೆಂಕಿ ಸ್ವಲ್ಪ ನಿಧಾನ ಊರಿನಲ್ಲಿ ಇರಬೇಕು. ಈಗ ಇದಕ್ಕೆ 1 ಚಮಚ ಸೋಯಾ ಸಾಸ್, ಹಾಗೆ 1 ಚಮಚ ವಿನೆಗರ್,
ಈಗ 2 ಚಮಚ ಟೊಮೆಟೊ ಸಾಸ್ ಹಾಕಿ ಸ್ವಲ್ಪ ತಿರ್ಸೋಣ. ಈಗ ಒಂದು ಬೌಲ್ಗೆ 1 ಚಮಚ ಕಾರ್ನ್ ಫ್ಲವರ್ ಹಾಕಿ ಸ್ವಲ್ಪ ನೀರು ಹಾಕಿ ಗಂಟು ಬರ್ದೇ ಇರೋ ಹಾಗೆ ತಿರ್ಸ್ಕೋಬೇಕು. ನೋಡಿ ಇವಾಗ ಇದು ರೆಡಿ ಆಗಿದೆ. ಇದು ಕೂಡ ಹಾಕೊಂಡು ಚೆನ್ನಾಗಿ ತಿರ್ಸೋಣ. ಇವಾಗ ಮೊದಲೇ ಕರೆದಿಟ್ಟ ಈರುಳ್ಳಿ ಮಂಚೂರಿಯನ್ನ ಸೇರಿಸ್ಕೋಬೇಕು. ಈಗ ನಿಧಾನವಾಗಿ ಎಲ್ಲಾ ಮಿಶ್ರಣವನ್ನು ಹಿಡ್ಕೊಳ್ಳೋ ಹಾಗೆ ತಿರುಗಿಸ್ಬೇಕು. ಇವಾಗ ಇದನ್ನ ಒಲೆಯಿಂದ ಇಳಿಸಿ ಸರ್ವ್ ಮಾಡೋಣ. ನೋಡಿ ಸ್ನೇಹಿತರೆ, ತುಂಬಾ ರುಚಿಯಾಗಿರುವಂತಹ ಈರುಳ್ಳಿಯನ್ನು ಬಳಸಿ ಮಾಡಿದಂತಹ ಈರುಳ್ಳಿಯ ಮಂಚೂರಿಯನ್ ಸವಿಯಲು ಸಿದ್ಧವಾಗಿದೆ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ನೀವು ಒಂದ್ಸಲ ಈ ರೆಸಿಪಿನ ಮಾಡಿ ಸ್ನೇಹಿತರೆ. ಹಾಗೆ ನಾವು ಈರುಳ್ಳಿಯನ್ನ ಬಳಸಿ ಮಂಚೂರಿಯನ್ ಮಾಡಿದಂತಹ ವಿಧಾನ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಸ್ನೇಹಿತರೆ. ಧನ್ಯವಾದಗಳು.